ಸುಮ್ಮನೆ ಒಂದು ಮಾಡ ಕೊಡ ಬ್ಯಾಟ್ ಕೊಡ ನೀನೇ ಹಿಡ್ಕೊಂಡಿಯಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಕಂಟೆಂಟ್ ಶೂಟ್ ಮಾಡೋಕ್ಕಂತ ಹೇಳಿ ಲೋಯಲೋ ಶಾಲೆಗೆ ಬಂದಿದ್ದೀನಿ. ಸೊ ಏನು ಕಂಟೆಂಟ್ ಅಂತ ಅಂದರೆ ನಮ್ಮ ಕಂಪ್ನಿಯಿಂದ ಇವತ್ತು ಕ್ರಿಕೆಟ್ ಮ್ಯಾಚ್ ಇದೆ, ಸೊ ಗರ್ಲ್ಸಿಂದು. ಸೊ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತೇಳಿ ನಾನು ಬಂದಿದ್ದೀನಿ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಆಟಾಡ್ತಿದ್ದಾರೆ. ಇವಾಗ ನಮ್ಮ ಕಂಪ್ನಿದು ಮ್ಯಾಚ್ ನಡೀತಿದೆ. ಯಾರು ಟಾಸ್ ವಿನ್ ಆಗ್ತಾರೆ, ಹೇಗಿದೆ ಜೋಶು ಅಂತ ಅವ್ರ ಹತ್ರ ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ. ಸೊ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಗೈಸ್. ಸೊ ಇವರೇ ನಮ್ಮ ಬಯೋಕಾನ್ ಟೀಮ್ ಅವರೆಲ್ಲ. ಚೆನ್ನಾಗಿ ಹಾಯ್ ಮಾಡಿ. ಹೇಗಿದೆ ಜೋಶು? ಬ್ಯಾಟಿಂಗ್ ತಗೊಂಡಿದೀವಿ ಅಷ್ಟೇ. ನೋಡೋಣ ಈಗ ನಮ್ಮ ಬ್ಯಾಟಿಂಗ್ ಹೆಂಗಿದೆ ಅಂತ. ನಮ್ಮ ಸ್ಟಾರ್ ಪ್ಲೇಯರ್ಸ್ ಕೀರ್ತನ ಮೇಡಮ್ ಅಲ್ಲ. ಸೊ ನೋಡೋಣ ವಿನ್ ಆಗ್ತಾರೆ ಏನಾಗ್ತಾರೆ ಅಂತ ಹೇಳಿ. ಮ್ಯಾಚ್ ತುಂಬ ಕ್ಯೂರಿಯಾಸಿಟಿ ಆಗಿರುತ್ತೆ, ಕಾಯ್ತಾ ಇರಿ. ನೀನು ಆಟಾಡ್ತೀಯೇ? ಆಟಾಡ್ತೀನಿ. ಪ್ರಗತಿ ಅವರು ಗೈಸ್, ಇವರು ಇನ್ಫೋಸಿಸ್ ಟೀಮ್ ಅವರು. ಗರ್ಲ್ಸ್ ಹೆಂಗೆ ಆಡ್ತಾರೆ ನೋಡಿ. ಆ ಹುಡುಗಿ ಅವ್ರದ್ದು ಒಂದು ಮ್ಯಾಚ್ ಆಗಿ ಇವಾಗ ಹೋಗ್ತಾ ಇದ್ದಾರೆ. ವೆಲ್ ಪ್ಲೇಡ್ ಗೈಸ್, ವೆಲ್ ಪ್ಲೇಡ್. ಚೆನ್ನಾಗಿ ಆಡಿದ್ದಾರೆ ಇವರು. ಎಷ್ಟು ರನ್ ಹೊಡಿತೀರಾ? 60 ಒಬ್ರೆ ಟೀಮಾ? ಟೀಮ್. ಐಶ್ವರ್ಯ ಅವ್ರೆ, ಆಲ್ ದ ಬೆಸ್ಟ್. ಎಷ್ಟು ರನ್ ಹೊಡಿತೀರಾ? ಗೊತ್ತಿಲ್ಲ, ಡಿಪೆಂಡ್ಸ್. ಹೊಡೀರಿ ಒಂದು 60-70 ನೋಡೋಣ. ಗೈಸ್ ನಮ್ಮದು ಫಸ್ಟ್ ಬ್ಯಾಟಿಂಗ್ ಹೋಗಿದ್ರು. 51 ಸ್ಕೋರ್ ಆಗಿದೆ. ಟಾರ್ಗೆಟ್ 52 ಇದೆ ಅವ್ರದ್ದು. ನೋಡೋಣ ಹೆಂಗೆ ಆಡ್ತಾರೆ ಅಂತಂದು ಹೇಳಿ, ಹೆಂಗೆ ಬಾಲಿಂಗ್ ಮಾಡ್ತೀವಿ ಅಂತ ಹೇಳಿ. ಸೊ ಗೈಸ್ 6 ಓವರ್ಸಿಗೆ 52 ಟಾರ್ಗೆಟ್ ಕೊಟ್ಟಿದ್ದಾರೆ. ಸೊ ನೋಡೋಣ ಇವ್ರ ಟೀಮ್ ಎಷ್ಟು, ನಮ್ಮ ಟೀಮ್ ಇವ್ರ ಟೀಮ್ ಅನ್ನೋಕ್ಕಾಗಲ್ಲ, ನಮ್ಮ ಬಯೋಕಾನ್ ಟೀಮ್ ಎಷ್ಟು ರನ್ನಲ್ಲಿ ಕಟ್ ಆಗ್ತಾರೆ ಅಂತ. ಗೈಸ್ 2 ಮ್ಯಾಚನ್ನು ವಿನ್ ಆಗಿದ್ದಾರೆ. ಸೊ ನೋಡಿ ಇವಾಗ ಬಯೋಕಾನ್ ಟೀಮ್ ಅವರು 2 ಮ್ಯಾಚ್ ವಿನ್ ಆಗಿ ನೆಕ್ಸ್ಟು ಕ್ವಾರ್ಟರ್ ಫೈನಲಿಗೆ ಸೆಲೆಕ್ಟ್ ಆಗಿದ್ದಾರೆ. ಗೈಸ್ ಇವಾಗ ನಾವು ಕ್ರಿಕೆಟ್ ಎಲ್ಲ ಮುಗಿಸ್ಕೊಂಡು ಹುಡುಗಿಯರಿಗೆಲ್ಲ ಆಲ್ ದ ಬೆಸ್ಟ್ ಹೇಳಿ ನಾಳೆಗೆ. ಸೊ ಇನ್ನು ಮುಂದೆ ವ್ಲಾಗ್ನ ನಮ್ಮ ಮನೇಲಿ ಸ್ಟಾರ್ಟ್ ಮಾಡ್ತೀನಿ. ಸೊ ನಮ್ಮ ಅಕ್ಕನ ಪಾಪುಗೆ ರೆಡಿ ಮಾಡಬೇಕು ಗೈಸ್, ಅಲ್ಲೋಗಿ ವೀಡಿಯೋ ಮಾಡ್ತೀನಿ. ನೋಡಿ ಇಲ್ಲಿ ಹಾಕ್ಲಾ? ಈ ಪಟ್ಟಿ ತಗೊಳ್ಳಿ, ಈ ಪಟ್ಟಿ ಕಾಣಿಸಿ. ಗುಂಡ ಹಾಯ್ ಮಾಡು. ಗುಂಡ ಒಳಗಿಂದ ಹಾಕ್ಲಾ? ಏನಕ್ಕೆ ಶಾನ ಇದು? ಶನು ಅಲಗಬೇಡ ತಡಿ ಶನು. ಈ ಕಡೆ ತಿರ್ಗಿ, ಈ ಕಡೆ ತಿರ್ಗೋ. ನಿನಗೆ ಏನಕ್ಕೆ ಡ್ರೆಸ್ ಮಾಡ್ತಿರೋದು? ಮೆಹಂದಿ ನೋಡಿ ನಮ್ಮ ಶಾನದು. ನೋಡ್ದಾ? ನೋಡ್ದೆ. ಇಲ್ಲಿ ನೋಡು, ಇಲ್ಲಿ ತೋರ್ಸನು ಕೈ. ಒಂದು ಪಿನ್ ಹಾಕ್ಬೇಕೇನೋ ಅಂದ್ರೆ ಈ ನೆರಕಿನೇ ಕಾಣಿಸ್ತಾ. ಭಾರತ ಮಾತೆನಾ ನೀನು? ಭಾರತ ಮಾತೆ ಸೈಲೆಂಟ್. ಈ ಕಡೆ ತಿರ್ಗೋ. ತಡ್ರಿ, ಈ ಕಡೆ. ಗೈಸ್ ಇವತ್ತು ಹೇರ್ ಸ್ಟ್ರೈಟ್ನರು ನಮ್ಮ ಅಕ್ಕನ ಮಗಳದು ಶಾಲೆ ಫಂಕ್ಷನ್ ಇದೆ. ಸೊ ಇಲ್ಲಿ ನೋಡಿ ರೆಡಿ ಮಾಡ್ತಾ ಇದ್ದಾರೆ. ಶಾನ ಏನು ಡ್ಯಾನ್ಸ್ ಮಾಡ್ತೀಯ ನೀನು? ಹೇಳಮ್ಮ. ಎಲ್ಲ ಕೇಳಬಾರ್ದ? ಗುಂಡ ಹಾಯ್ ಮಾಡ. ಗುಂಡ ನೀನು ನೋಡಿ, ಇವ್ನು ನಮ್ಮನೆ ಗುಂಡ. ಹಾಯ್. ಅಲ್ಲಿ ದೂರ ನಿಂತ್ಕೋಗು. ಹಾಂ ಹಾಯ್ ಮಾಡು. ಡೈನೋಸಾರಸ್ ಎಲ್ಲಿದೆ ತೋರ್ಸ್ ಕೇಳು. ಡೈನಸ್ ಹಾಯ್. ಕಣ್ಣಿಗೆ ಹಚ್ತೀಯಾ? ಫಸ್ಟ್ ಅವಳಿಗೆ ಕಣ್ಣಿಗೆ ಇಲ್ಲಿ ನೋಡಿ. ಗೈಸ್ ಇನ್ನು 3 ಗಂಟೆಗೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ 2:30 ಫುಲ್ಲು ಲೇಟ್ ಆಗಿದೆ. ಕ್ರಿಕೆಟ್ ಕೂಡ ಇತ್ತು. ಸೊ ಕ್ರಿಕೆಟ್ ಮ್ಯಾಚ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಹಾಯ್ ಮಾಡ್ತೀಯ ನೀನು? ಎಲ್ಲ ಹೊಡೆದೋಗೈತೆ. ಅಲ್ಲಿ ನಿಂತ್ಕೋಗು. ಇದು ವ್ಯಾಸಲಿನ್. ಸೊ ಬನ್ನಿ ಇವಾಗ ಊಟ ಮಾಡಿ ಫಂಕ್ಷನ್ ನೋಡಕ್ಕೆ ಹೋಗೋಣ. ಮೇಲಿನ ತುಟಿಗೆ ಹತ್ಬೇಕು. ಸೊ ಪೂರ್ತಿ ರೆಡಿ ಆದ್ಮೇಲೆ ತೋರಿಸ್ತೀನಿ ನಮ್ಮ ಅಕ್ಕನ ಮಗಳು ಯಾವ ರೀತಿ ಕಾಣಿಸ್ತಾಳೆ ಅಂತ. ನೋಡಿ ಲೇ ಗುಡ್ಡ, ಜಾಸ್ತಿ ಆಯ್ತಾ? ಏನು ಮಾಡ್ತಿದ್ಯಾ? ಅವಳಿಗೆ ಇಲ್ಲ ತನುಜ, ಸರಿ ಆಯ್ತು. ಕಣ್ಬಿಡು. ಕಣ್ಬಿಡು. ಸುತ್ತಲೂ ಇಡೋದ ಬಟ್ ಯಾವ್ಯಾವ ಬಟ್ ಅದ್ರಲ್ಲಿ ಇಟ್ಬಿಡಿ. ಹೆಂಗಿಡ್ಲಿ ಎಲ್ಲ ಕೆರ್ ಸ್ಟೇಜಾ? ಬಟ್ ತಡಿ ತನುಜ, ಕಾಣಿಸ್ಬೇಕಲ್ಲ ಅದು. ಅಲ್ಲ ಇದ್ರಲ್ಲಿ ಇಟ್ಟು ಬಿಳಿ ಕೆಳಗಿಡ್ಲಾ? ಇಲ್ಲಿಡ್ಲಾ? ಚೌಲಿ ನೋಡಿ ಇಲ್ಲಿ. ಹಾಗಾದ್ರೆ ತಲೆಗೆ ಹಾಕ್ಬೇಕು. ಇದೇನು ಕಲೆನೇ ಆಗ್ಬಿಟ್ಟಿದೆ. ಇಲ್ಲಿ ನೋಡು. ಗುಂಡ ಈ ಕಡೆ ತಿರ್ಗೋ. ಇಲ್ಲ, ಹೆಚ್ಚಾಗಿ ನಂದೇ ಇರ್ಬೋದು. ಯಾಕೆ ಹೇಳು, ನಂದು ಆ ಮೆಹಂದಿ ಕಲೆ ಬಿಡ್ತಾ ಇದೆ. ಹಾಯ್ ಊಟ ಮಾಡಿಸ್ತೀನಿ. ಹಾಯ್ ಮಾಡು ಸರ್. ಇಲ್ಲಿ ನೋಡು. ಗುಂಡ ತೋರಿಸೆ. ನಮ್ಮ ಗುಂಡನ ತೋರಿಸೆ.
ಅವನು ತೋರಿಸಿ. ನಮಸ್ತೆ ಬೇಗ ಕೆಳಗೆ ಹೋಗ್ರಿ ನೀವು. ನಮಸ್ತೆ ಮಾಡಾಗ ನಮಸ್ತೆ ಮಾಡೋ. ನೀವು ಅವನನ್ನ ಕರ್ಕೊಂಡು ಹೋಗ್ರಿ. ಶನ ಬರಬೇಡ ಅಲ್ಲ ಇರಲ್ಲಿ. ಹಿಂಗ್ ಮಾಡಿ ಹಿಂಗ್ ನಿಂತ್ಕೋ. ಹಿಂಗೆ ಹಾ ಆ ಕೈ ಇಲ್ಲಿ ಹಾ ಹಾ ಕೈ ಕರೆಕ್ಟ್ ಹತ್ರ ಮಾಡಿ. ಈ ಕಡೆ ನೋಡಿ, ಈ ಕಡೆ. ಹಂಗೆ ಮಾಡಬೇಡ ಮಕನ. ಇವಾಗ ನಮ್ಮ ಶಾನು ಶಾಲೆ ಫಂಕ್ಷನಿಗೆ ಬಂದಿದ್ದೀವಿ. ಸೊ ಇಲ್ಲೇ ಸ್ಟೇಜ್ ಹಾಕಿದ್ದಾರೆ ಗೈಸ್. ಸೊ ನೋಡೋಣ ನಮ್ಮ ಶಾನು ಡ್ಯಾನ್ಸ್ ಯಾವ ರೀತಿ ಇರುತ್ತೆ, ಮಕ್ಕಳು ಡ್ಯಾನ್ಸ್ ಯಾವ ರೀತಿ ಇರುತ್ತೆ ಅಂತೇಳಿ. ಚಿಕ್ಕ ವಯಸ್ಸಲ್ಲಿ ನಾವು ಈ ರೀತಿ ಎಲ್ಲ ಡ್ಯಾನ್ಸೇ ಮಾಡಿರಲಿಲ್ಲ. ಸೊ ನಾನು 6ನೇ ಕ್ಲಾಸ್ 7ನೇ ಕ್ಲಾಸ್ ಹೋದಾಗ ಡ್ಯಾನ್ಸ್ ಮಾಡಿದ್ದು. ಸೊ ನೋಡೋಣ ನಮ್ಮ ಅಕ್ಕನ ಮಗಳು ಯಾವ ರೀತಿ ಡ್ಯಾನ್ಸ್ ಮಾಡ್ತಾಳೆ ಅಂತ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ये सुभाष चंद्र बोस पिता. she is representing भारत माता. जय भारत माता की. Very nice. A big round of applause. Yes, a big round of applause, please. Then Dhanyata. ಜನುಮಾನ ಕೊಟ್ಟ ಅಮ್ಮ ಥ್ಯಾಂಕ್ಸ್, ಅಪ್ಪ ಥ್ಯಾಂಕ್ಸ್, ಅಕ್ಷರ ಕೊಟ್ಟ ಮಿಸ್ಟ್ರಿ ಥ್ಯಾಂಕ್ಸ್. ಮಕ್ಕಳಿಗೆ ಯಾವುದ್ಯಾವುದೋ ವೇಷ ಹಾಕಿದ್ದಾರೆ. ಯಾವುದ್ಯಾವುದು ಅಂತ ಅಂದರೆ ಫ್ರೀಡಮ್ ಫೈಟರ್ ಆಗಿರ್ಬೋದು, ಯೋಧೃದ್ ವೇಷ ಆಗಿರ್ಬೋದು, ಭಾರತ ಮಾತೆ ವೇಷ ಆಗಿರ್ಬೋದು, ಎಲ್ಲ ಹಾಕಿದ್ದಾರೆ. ನಮ್ಮ ಶಾನು ಕೂಡ ಭಾರತ ಮಾತೆ ವೇಷ ಹಾಕಿದ್ದಾಳೆ. ಸೊ ಚೆನ್ನಾಗಿದೆ ಒಂಥರ ನೋಡೋಕ್ಕೆ. ನಮ್ಮ ಮೆಮೊರೀಸ್, ನಾವು ಸಣ್ಣ ವಯಸ್ಸಲ್ಲಿದ್ದಾಗ ಈ ರೀತಿ ಎಲ್ಲ ಮಾಡಿರಲಿಲ್ಲ. ಸೊ ನಮ್ಮ ಅಕ್ಕನ ಮಕ್ಕಳು ನೋಡಿದಾಗ ಖುಷಿಯಾಗುತ್ತೆ ಗೈಸ್.